ಆಗಿದಾಯ್ತು. ಊರ್ನಾಗೆ ಈ ಪಂಚಾಯಿತಿ ಹೆಸರಿನಲ್ಲಿ ಎಷ್ಟು ಜನದ ಮನೆ ಹಾಳು ಮಾಡಿದಾಳು ಏನೋ ಅವಳು. ನನ್ಗದೆಲ್ಲ ನೆನ್ಸ್ಕೊಂಡ್ರೆ ಈಗಿಂದೀಗ್ಲೇ ಆ ಬಂಗಾರಮ್ಮನ ಜೈಲ್ಗೆ ಹಾಕ್ಸ್ಬೇಕು ಅನ್ಸುತ್ತೆ. ಅಂತವ್ರೆಲ್ಲ ಒಳಗಿದ್ರೆ ಸರಿ, ಮತ್ತೆ ಯಾಕೆ ಸುಮ್ಕಿದ್ಯಾ? ಹಾಕಿಸ್ಬಿಡು ಮತ್ತೆ. ಮಾ ನಂಜಮ್ಮ, ಅದೆಲ್ಲ ಏನು ಬೇಡ, ಸುಮ್ಕಿರಿ. ಈಗ ಅವಳು ತುದ್ಗಾಲ್ ಮೇಲೆ ನಿಂತವಳೆ, ನೀವು ಬೇರೆ ಅದಕ್ಕೆ ರಕ್ಕೆ ಕಟ್ಬಿಡಿ. ನೀ ಸುಮ್ಕಿರು ಪುಟ್ಟಕ್ಕ. ಹೇಳೋರು ಕೇಳೋರು ಯಾರು ಇಲ್ಲ ಅಂತಾನೆ ಆ ಬಂಗಾರಮ್ಮನ್ಗೆ ಮೈಯೆಲ್ಲ ಕೊಬ್ಬು. ನನ್ನ ಮಗನ ಈ ಸೇದಾಗಿ ಇಷ್ಟೊಂದು ಕಟುವಾಗಿರೋಳು ಊರವ್ರನ್ನೆಲ್ಲ ಹೆಂಗ್ ನಡ್ಸ್ಕೋಬೇಡ ಅವಳು. ನಾನು ಈ ವಿಷಯದಲ್ಲಿ ಸ್ವಲ್ಪ ಸುಮ್ಮನೆ ಇದ್ದೀನಿ ಅಂದ್ರೆ ಅದು ಕಾರಣ ಚಂದ್ರು ಅಣ್ಣಯ್ಯನ. ನಾನೇನೋ ಮಾಡಕ್ ಹೋಗಿ ಯಾಕೆ ಸುಮ್ಮನೆ? ನೋಡವ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಇವನ್ಗೋಸ್ಕರ ನೀನು ಮಾಡೋ ಕೆಲಸನ ಮಾಡದೆ ಇರಬೇಡ. ನಿನಗೆ ಹೇಳು, ಜೊತೆಗೆ ನಾನು ಬರ್ತೀನಿ. ಸ್ನೇಹ, ಸುಮ್ಕಿರವಿ. ಈಗ ತಾನೇ ದೊಡ್ಡ ಗಂಡಾಂತರ ತಪ್ಪೈತೆ ಅಂತ ನೆಮ್ಮದಿಯಾಗಿ ಉಸಿರು ಬಿಡ್ತಾ ಇದ್ದೀವಿ. ಮತ್ತೆ ಇದೆಲ್ಲ ಯಾಕೆ? ಇಷ್ಟಕ್ಕೂ ತೀರ್ಪು ನಮ್ಮ ಪರವಾಗಿ ಆಗೈತೆ. ನಾವ್ಯಾಕೆ ಈಗ ಅವ್ರನ್ನ ಎದುರಾಕೋಬೇಕು? ಆಗೋದೆಲ್ಲ ಒಳ್ಳೇದೇ ಆಗೈತೆ. ಬಿಟ್ಬಿಡಿ ಆ ಮಾತನ್ನ. ಮನೆಗೆ ಬಂದಿದ್ದೀರಿ, ಊಟ ಮಾಡಿ. ಚಂದು, ಕೈ ತಕ್ಕೊಂಡು ಬಾ. ಸರ್, ನಾವು ಹೋಗುವ, ತಗೋಬಾಬು. ಲವ್ ಏಟೊತ್ತು ಗಂಟೆ ಹುಡುಕ್ತೀಯ? ಪಿರ್ಪಿರ್ ಹುಡುಕ್ಲಾ? ಸುಮ್ಕೆ ಇರ್ಲನಾಗ. ತಂಗ್ಯವ ಅವ್ರ ಹೆಸರನ್ನ ಏನಂತ ಸೇವ್ ಮಾಡ್ಕೊಂಡ್ರಂತ ಗೊತ್ತಾಯ್ತಾ ಇಲ್ಲ. ಸ್ನೇಹ ಎಲ್ಲ ನೋಡ್ತೀವಿ ಅಣ್ಣ, ಕಾಣ್ತಾ ಇಲ್ಲ. ನನ್ನ ಮಗನೇ ಓದ್ಕೊಂಡು ಅಂತ ಸಾನೆ ನಿಗ್ರಾಡ್ತಾ ಇದ್ದೆ. ಒಂದು ನಂಬರ್ ಹುಡ್ಕಕ್ ಬರಕ್ಲ್ವಲ್ಲ ನಿಂಗೆ? ಒಂದೊಂದೇ ಹೆಸರು ನೋಡ್ತೀವಿ. ಹೊಸಿ ಸುಮ್ಕಿರ್ಲನಾಗ. ಲವ್ ತಂದೆ ಅವ್ನು ಬೇರೆ ಅಲ್ಲಿ ಕಳ್ಸಿದೀವಿ. ಬಿರ್ನೆ ಹುಡ್ಕು, ಫೋನ್ ವಾಪಸ್ ಮಾಡಬೇಕು. ಅಣ್ಣ, ಬೇರೆ ಏನು ಹೆಸರು ಮಡಿಕೊಂಡಿರ್ಬೋದು, ಹೊಸಿ ಯೋಚನೆ ಮಾಡು. ಮಿಸ್ ಒಂದು ಹುಡ್ಕೋ. ಇಲ್ಲ ಕಣ, ಅಕ್ಕ ಅಂತ ಹುಡ್ಕು. ನಿನ್ನಂಗೆ ತಂಗ್ಯವ್ವ ಅಣ್ಣ ಅದಕ್ಕೆ ನಾವು ಮದುವೆ ಆಗೋವರೆಗೂ ಅದಕ್ಕೆ ಅಂತ ಕರಿಯಕ್ಕಲ್ಲ ಅಂತ ತೀರ್ಮಾನ ಮಾಡ್ಕೊಂಡಿದ್ರೆ ಏನು ಮಾಡೋದು? ಅಕ್ಕ ಅಂತ ಹೊಡೆದ್ರೆ ವಿನೋದಕ್ಕ, ಸುಶೀಲಕ್ಕ, ಗಿರಿಜಕ್ಕ, ಶಶಿಕಲಕ್ಕ ಅಂತೆಲ್ಲ ನೆಂಟ ಹೆಸರು ಬರ್ತೈತೆ ಕಣ. ಅಣ್ಣ, ಒಂದು ಐಡಿಯಾ. ಏನಿಲ್ಲ ಅದು ಅಣ್ಣ, ಹೆಂಗು ತಂಗ್ಯವ್ವ ಅದಕ್ಕೆ ಫೋನ್ದ ಮೊದಲನೇ 6 ನಂಬರ್ ಕೊಟ್ಟವ್ರೆ. ಆ ನಂಬರ್ ಹಾಕಿದ್ರೆ ಹೆಸರು ಬರ್ತದೆ ಕಣ್ಣು. ನಂಗಿದು ಒಳಿಲೇ ಇಲ್ವಲ್ಲ. ಬರೀ ಓದ್ಕೊಂಡಿದ್ರೆ ಸಾಲದು, ಜ್ಞಾನನೂ ಇರಬೇಕು. ತಗೊಳ್ಳ. 9 9 9 9 4 6 4 6 3 2 3 2. ಅಣ್ಣ, 6 ನಂಬರ್ ಹಾಕಿದ್ರೆ 60 ಜನರು ಹೆಸರು ಬರ್ತೈತೆ ಕಣ. ಯಾರು ಹೇಳ? ಅಖಿಲ ಸ್ಕೂಲ್ ಫ್ರೆಂಡು. ಯಾರೋ ಸ್ಕೂಲ್ ಫ್ರೆಂಡ್ ಇರಬೇಕು. ನೆಕ್ಸ್ಟ್ ಆನಂದಣ್ಣ. ಅವ್ನು ನಮ್ಮ ಬ್ಯಾಂಕ್ ಕಸ್ಟಮರು. ಬೇರೆ ನೋಡು. ನಯನ ಪಾರ್ಲರು. ಬ್ಯೂಟಿ ಪಾರ್ಲರ್. ಹೆಸರೇ ಇಲ್ವಲ್ಲ, ಬೇರೆ ಏನಂದ್ ಮಾಡ್ಕೊಂಡು ನೋಡೆ. ತಂಗ್ಯವ, ನೀನಿಲ್ಲಿ
ಇಡೀ ಮನೆ ಎಲ್ಲ ಸುತ್ತಾಡ್ತಿದ್ದೆ ಅಣ್ಣಯ್ಯ. ಮಾಡಿನ ಯಾಕೆ ಬಾಕಿ ಬಿಡ್ಬೇಕು ಅಂತ ಇಲ್ಲಿಗೂ ಬಂದೆ. ಎಷ್ಟ್ ಚೆನ್ನಾಗಿದೆಯಲ್ಲ ಈ ಜಾಗ. ಏ ಮುಗ್ಸಿ, ಫೋನ್ ಕೊಡು. ನನ್ ಫೋನ್ ಕದಿಯೋ ಐಡಿಯಾ ಯಾರ್ದು? ಏನಾಗ ನಿಂದ? ತಂಗ್ಯವ ನೋಡಕ್ ಮಾತ್ರ ಕಳ್ಳಂಗ್ ಕಾಣ್ತೀನಿ ಅಟ್ಟೆಯ. ಈ ಚತಂಬುದ್ಧಿ ಎಲ್ಲ ಈ ನನ್ನ ಮಗಂದೆ. ನ್ಯಾಯವಾಗಿ ನಂಬರ್ ಕೇಳಿದಿದ್ರೆ ಕೊಟ್ಬಿಡ್ತಿದ್ದೆ. ಈಗಂತೂ ಕೊಡೋದೇ ಇಲ್ಲ. ಹೋಗಿ. ತಂಗಿವ ನನ್ ಮುದ್ದು ಅಲ್ಲ. ಅಲ್ಲ, ನನ್ನನ್ನ ಕೇಳ್ದೆ ನನ್ನ ಫೋನ್ ಕದ್ರಲ್ಲ, ಇನ್ಮೇಲಂತೂ ಕೊಡೋದೇ ಇಲ್ಲ ಅಷ್ಟೇ. ತಂಗಿವ ಎಷ್ಟು ಕೇಳ್ಕೊಂಡ್ರು ಅಷ್ಟೇ. ಅಣ್ಣ ನಾವೇ ತಂಗ್ಯವನ್ ಕಾಲಕ್ಕೆ ಬಿದ್ದು ನಂಬರ್ ತಗೋಬೋದಾಗಿತ್ತು. ಈ ಮನೆಯಾಳ ನನ್ನ ಮಗನ ಐಡಿಯಾ ಕೇಳ್ಕೊಂಡು ಎಲ್ಲ ಹಾಳಾಗೋಯ್ತು. ನಂಜಮ್ಮರೆ, ಸ್ನೇಹಂಗೆ ನೀವು ಹೇಳಿ. ಅವಳು ಯಾರ್ದು ಮಾತಾಡ್ತಾ ಇಲ್ಲ, ಸರಿಯಾಗಿ ಊಟನೂ ಮಾಡ್ತಾ ಇಲ್ಲ. ಸರಿಯಾಗಿ ಉಣದೆ ಹೋದ್ರೆ ಹೋದೊಬ್ಬಳಿಗೆ ಶಕ್ತಿ ಎಲ್ಲಿಂದ ಬರ್ತದೆ? ಸ್ನೇಹ, ಪಾಪನ ಊಟದ ಮ್ಯಾಗ ತೋರಿಸ್ಬಾರ್ದು ಕಣವ. ಬಾ ಕುತ್ಕ, ನೀನು ಊಟ ಮಾಡುವಂತೆ ಬಾ. ಇಲ್ಲ ಅಮ್ಮ, ನಂಗೆ ಬೇಡ, ನೀವು ಮಾಡಿ. ಸ್ನೇಹ, ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡಬ್ಬ. ನನಗೆ ಹಸಿವಿಲ್ಲ ಅಣ್ಣಯ್ಯ. ಸುಳ್ಳು ಹೇಳ್ಬೇಡ ಕಣವಿ, ನನಗೆ ಗೊತ್ತು ನೀನೇನು ತಿಂದಿಲ್ಲ ಅಂತ. ಬಾ ಕುಂತ್ಕೋ, ನಾನು ಬಡಿಸ್ತೀನಿ. ಕೂತ್ಕೋ ಬಾ ಸ್ನೇಹ. ಇಬ್ರು ಆಟೋನ್ ಕರಿತಿದ್ದೀವಿ. ಬಾ ಕೂತ್ಕೊಂಡು ಊಟ ಮಾಡಿ. ಬಾ ಬಾ ಬಾ. ಬೇಡ, ಸಾಕು. ಪರವಾಗಿಲ್ಲ, ಸ್ವಲ್ಪ ತಿನ್ನು. ನಾನು ಅವ್ರಿಗೋಸ್ಕರ ಅಷ್ಟೇ ಇಲ್ಲಿ ಕೂತಿರೋದು. ನಂಗೆ ಹಶ್ವೇನಿಲ್ಲ. ಬಿಡಕ್ಕ, ನಾನೇ ಬಡಿಸ್ಕೊತೀನಿ. ಇವನ್ಗೆ ಲೇ ಕಾಳಿ, ಏನಾಗೈತ್ಲ ನಿನ್ಗೆ? ಬಾಯ್ ಬಿಟ್ಟು ಹೇಳ. ಇವನ್ ಯಾಕೆ ಹಿಂಗೆಲ್ಲ ಬೋಳ್ಸ್ಕೊಂಬಂದ್ ನಿಂತವನೆ? ನಾನು ಆಗದಿಂದ ಕೇಳ್ತಾನೆ ಇವನಿ, ಹಿಂಗೆ ಬಾಯಿ ಬಿಡ್ತಾನೆ ಇಲ್ಲ ಇವನು. ಏ ಕಾಳಿ, ನಾನೇನು ಕೇಳ್ಬೇಡ ಕಣಕೋ. ಕೇಳ್ಬೇಡ ಅಂದ್ರೆ ಏನ್ಲಾ? ಓ, ನಿಮ್ಮಕ್ಕ ಸತ್ತೋದ್ಲು ಅಂತ ತೀರ್ಮಾನ ಮಾಡ್ಬಿಟ್ಟ? ಅದಕ್ಕೆ ಹೆಂಗೆ ಗಡ್ಡ ಮೀಸೆ ಎಲ್ಲ ಬೋಳ್ಸ್ಕೊಂಡ್ ಬಂದಿದ್ಯಾ? ಅಯ್ಯೋ ದೇವ್ರೆ, ಊರವರೆಲ್ಲ ಆಡ್ಕೊಂಡು ನಗೋದಕ್ಕೆ ಇನ್ನೂ ಹಸಿ ಸೊಪ್ಪು ಹಾಕೊಂಡ್ ಬಂದಿದ್ಯಲ್ಲೋ. ಯಾವನನ್ನ ಆಡ್ಕೊಂಡು ನಗ್ಲಕ್ಕ ನನಗದ್ರ ಬಗ್ಗೆ ಯೋಚನೆ ಇಲ್ಲ. ನನ್ನ ಗುರಿ ಒಂದೇಯ, ಆ ಪುಟ್ಟಕ್ಕನ್ನ ಬೀದಿ ಪಾಲ್ ಮಾಡಬೇಕು. ನನ್ನ ಎದುರಾಕೊಂಡವನ್ ಕತೆನ ಮುಗಿಸ್ಬೇಕು. ಕೇಳಿಸ್ಕೊಂಡು ಕಲ್ ಗೊಂಬೆ ತರ ನಿಂತಿದ್ದೆಲ್ಲಯ್ಯ. ನಾನು ಏನು ಮಾಡೋಕ್ಕಾಯ್ತದೆ ರಜೆ? ನನ್ನ ತಮ್ಮನ ಚಿಕ್ಕ ವಯಸ್ಸಿನಿಂದ ಹಿಂಗ್ ನೋಡೇ ಇಲ್ಲ ಕಣಯ್ಯ. ನಗ್ನಗ್ತಾ ಇದ್ದವನು ಹೆಂಗಾಗವ್ ನೋಡು. ನೋಡಯ್ಯ, ಮನೆಗೆ ಯಜಮಾನ ಅಂತ ಇದೆಯಾ, ನೋಡ್ಕೊಳಕ್ ಆಗ್ಲಿಲ್ಲ? ಪಂಚಾಯತಿ ತೀರ್ಪಿಂದ ಅಂತೂ ನಿನ್ಗೆ ಏನೂ ಆಗ್ಲಿಲ್ಲ, ಇದ್ದಂಗೆ ಇದೆಯಾ. ತಮ್ಮನ ಜೊತೆಗಿದ್ದು ಅವನಿಂತ ತೀರ್ಮಾನ ತಕೊಳ್ದಿರಂಗೆ ಏನಾದ್ರೂ ಮಾಡಕ್ ಆಗ್ಲಿಲ್ವೇನಯ್ಯ? ಬಾವನ್ ಬೈಬೇಡ. ಗಡ್ಡ ಮೀಸೆ ಇದ್ರು ಇಲ್ಲದೆ ಹೋದ್ರು ಈ ಊರಿನ ಜನ ನನ್ನ ಹೆಂಗ್ ನೋಡ್ತಾರೆ ಅಂತ ಚಂದ ಗೊತ್ತೈತೆ.
ನನ್ನ ಮಕ ನೋಡಿ ಆಡ್ಕೊಂಡವರೆಲ್ಲ ನನ್ನ ನೋಡಿದ್ರೆ ಕೈ ಎತ್ತಿ ಸಲಾಮ್ ಹೊಡಿಬೇಕು ಅಂತಂದ್ರೆ ನಾನೇನ ಕಿಸಿಬೇಕು. ನೀನು ಏನು ಮಾಡಿಲ್ಲ ಅಂದ್ರೂ ಪರವಾಗಿಲ್ವೋ, ಹಿಂಗೇನೋ ಹೇಳಿ ದಿಗಿಲು ಬೀಳಿಸ್ಬೇಡ. ನಾನು ಆಗ್ಲೇ ತೀರ್ಮಾನ ಮಾಡೀವ್ನಿ. ನನಗೆ 10 ಲಕ್ಷ ಹಣ ಬೇಕಕ್ಕೋ. ಯಾಕ್ಲಾ? ನಾನೊಂದು ಬಿಸ್ನೆಸ್ ಶುರು ಮಾಡಬೇಕು ಅನ್ಕೊಂಡಿವ್ನಿ. ಬಿಸ್ನೆಸ್? ಸ್ನೇಹ, ಬಾವ ಇಲ್ಲಿ ಹೊಸಿ. ಏನಮ್ಮ? ಪುಟ್ಟಕ್ಕನ ಮಾತು ಸರಿನೇಯ. ಈಗ ನಮ್ಮ ಕಡೆಗೆ ತೀರ್ಪು ಬಂದ್ಬಿಟ್ಟದೆ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಮ್ಮ ಅಂತ ಹೇಳ್ತಾವಳೆ. ಆದ್ರೆ ನ್ಯಾಯ ಅನ್ನೋದೊಂದು ಐತಲ್ಲ. ಆ ಬಂಗಾರಮ್ಮ ನ್ಯಾಯಾಧೀಶರಾಗಿ ಕುತ್ಕೊಂಡು ತೀರ್ಪು ಕೊಟ್ಬಿಟ್ಟಾಳಂತೆ. ನಾವು ತೀರ್ಪನ್ನ ಒಪ್ಕೊಂಡು ಮನೆಗೆ ಬಂದ್ಬಿಡ್ಬೇಕಂತ. ಇದಕ್ಕಿಂತ ದರಿದ್ರೆ ಇನ್ನೊಂದು ಆಯ್ತಾ? ಪುಟ್ಟಕ್ಕನಿಗೆ ಗೊತ್ತಾಗಬೇಕು ಅನ್ನೋದು ಏನಿಲ್ಲ. ನೀನೇ ಆ ಬಂಗಾರಮ್ಮನ್ಗೆ ಏನು ಮಾಡಬೇಕು ಅದನ್ನ ಮಾಡು ಸ್ನೇಹ. ನೀನ್ ಜೊತೆಗೆ ನಾನು ಇರ್ತೀನಿ. ಆ ಬಂಗಾರಮ್ಮನ್ ಮಾತ್ರ ಸುಮ್ಕೆ ಬಿಡಬಾರ್ದು. ಪಾಪ ಪುಟ್ಟಕ್ಕ ನಿನ್ ಮೇಲೆ ಬಿರುತ್ತಿದ್ದ ಈ ಮನೆ ಮೇಲಿರೋ ಅಕ್ರೆಯಿಂದ ಪಂಚಾಯತಿಗೆ ಹೋಗೋಳೆ. ಆದ್ರೆ ಬಲವಂತವಾಗಿ ಅಲ್ಲಿ ಹೋಗಂಗ್ ಮಾಡ್ದವಳು ಬಂಗಾರಮ್ಮನೇ. ಬಂಗಾರಮ್ಮನ್ ನೋಡಿ ಎಲ್ರು ದಿಗುಳು ಬಿರ್ಬೇಕು ಅನ್ನೋದೇ ಅವಳು ಬಯಕೆ. ಮೊದ್ಲು ಅದನ್ನು ಮುರಿಬೇಕು. ಅವಳು ನೋಡಿದ್ರೆ ದಿಗುಳು ಬೀಳ್ದಿರೋರು ಒಬ್ರು ಅವ್ರೆ ಅಂತ ಅವಳು ಗೊತ್ತಾಗ್ಬೇಕು. ಕರೆಕ್ಟ್ ಅಮ್ಮ. ಬಂಗಾರಮ್ಮ ತಪ್ಪು ಮಾಡಿದ್ರು ಅದು ತಪ್ಪೇ ಅಂತ ಹೇಳೋರೊಬ್ರು ಇದ್ದಾರೆ ಅಂತ ಅವಳು ಗೊತ್ತಾಗಬೇಕು. ಅದೇ ಕರೆಕ್ಟು. ನಾನೀಗಾಗಲೇ ಅವ್ರ ಮಗನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಮ್ಮ. ಆದರೆ ಅದು ಏನಾಯಿತು ಅಂತ ವಿಚಾರಿಸಕ್ಕೆ ಸಮಯನೇ ಸಿಗಲಿಲ್ಲ. ನೀವು ನೆನೆಸಿದ್ದು ಒಳ್ಳೇದಾಯ್ತು. ಮಗನ ಮೇಲೆಯಾ? ಅಯ್ಯೋ, ಅದಿನ್ನೂ ಒಳ್ಳೇದೆಯಾ? ಅವ್ರ ಮಗ ಎಂತ ದೊಡ್ಡ ರೌಡಿ ಅಂತ ಗೊತ್ತಾ ನಿಂಗೆ? ಅವನಿಗೆ ತಕ್ಕ ಮಗ ಅಂತೀನಿ. ಅವನ ಮಗನ ಮೇಲೆ ದೂರು ಕೊಟ್ಟು ಒಳಗೆ ಹಾಕ್ಸಿದ್ರೆ ಅದಕ್ಕಿಂತ ದೊಡ್ಡ ಪಾಠ ಬಂಗಾರಮ್ಮನಿಗೆ ಇನ್ನೊಂದಿಲ್ಲ. ಹ್ಞೂ ಅಮ್ಮ, ನಾನು ಹೋಗಿ ಆ ಕಂಪ್ಲೇಂಟ್ ಬಗ್ಗೆ ವಿಚಾರಿಸ್ತೀನಿ. ಅಮ್ಮ, ಒಂದೇ ಇರ್ಲ, ಮೊದಲ ಕೆಲಸ ಮಾಡು. ನಡಿ ಹೋಗು ಬಾ. ಪುಟ್ಟಕ್ಕ ಬರ್ತೀವಿ. ಸ್ನೇಹ ಬರ್ತೀನಿ ಕಣವ. ಸರಿ ಅಮ್ಮ. ನಡಿ ಮಗನೆ. ಅವ್ವ ಹೋಗಿ ಬರ್ತೀನಿ. ಸ್ನೇಹ ಬಾಯ್. ಬಾಯ್. ಕಾತ್ಯಾಯಿನಿ ಮೇಡಮ್ ಕ್ಲಾಸ್ನಲ್ಲಿ ನಾವು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಬೇಕು ಸುಮ್ಮ. ಅಲಾರಾಮ್ ಇಟ್ಟಂಗೆ 2 ನಿಮಿಷಕ್ಕೆ ಒಂದ್ಸತಿ ಅಂತ ಆಕಳಕ್ಕೆ ಬರ್ತಾನೆ ಇರುತ್ತೆ. ಏನು ಡೀಪಾಗಿ ಯೋಚನೆ ಮಾಡ್ಕೊಂಡು ಹೋಗ್ತಿದ್ಯೆ? ಇನ್ನೇನು ಖೋಖೋ ಟೂರ್ನಮೆಂಟ್ ಶುರು ಆಗುತ್ತೆ, ಪ್ಲಸ್ ಇಂಟರ್ನಲ್ಸು ಇದೆ. ಎರಡನ್ನೂ ಮ್ಯಾನೇಜ್ ಮಾಡಬೇಕು ಕಾವ್ಯ. ಬರೀ ಆಟ ಅಂದ್ಕೊಂಡು ಓದೋದು ಬಿಡಬಾರ್ದು, ಓದ್ತೀನಿ ಅಂತ ಖೋಖೋನು ಬಿಡಬಾರ್ದು. ಅದನ್ನೇ ಯೋಚನೆ ಮಾಡ್ತಿದ್ದೆ. ಸುಮಾ, ಅವ್ರೇನೆ ಸ್ಟೂಡೆಂಟ್ಸ್ ಎಲ್ಲ ಅವ್ರ ಹತ್ರ ಹೋಗಿ ಡೌಟ್ ಕೇಳಿದ್ರೆ ಅವ್ರು ನಿನ್ನ ಹತ್ರ ಡೌಟ್ ಕೇಳಕ್ ಕರೀತಿದ್ದಾರೆ. ಸರಿ ಹೋಗು. 1 ನಿಮಿಷ ಬಂದೆ. ಹಾಯ್ ಸರ್. ಹಾಯ್.
ಕ್ಲಾಸ್ ಮುಗೀತಾ? ಇಲ್ಲ ಸರ್, ಇವಾಗ ಲೈಬ್ರರಿ ಬ್ರೇಕ್ ಇದೆ. 1 hour ಆದ್ಮೇಲೆ ಲ್ಯಾಬ್ ಇದೆ. ಮನೇಲಿ ಓದ್ಕೊಳಕ್ಕೆ ಏನೂ ತೊಂದರೆ ಇಲ್ಲ ಅಲ್ವಾ? ಓದ್ಕೊಳಕ್ಕ? ಇಲ್ಲ ಸರ್, ಯಾಕೆ ಹಿಂಗೆ ಕೇಳ್ತಾ ಇದ್ದೀರಾ? ಅಲ್ಲ, ಮನೇಲಿ ಎಲ್ಲರೂ ಓಕೆ ಅಲ್ವಾ? ಪಂಚಾಯತಿ ಬಗ್ಗೆ ಕೇಳ್ಪಟ್ಟೆ. ಮನೇಲಿ ಏನೂ ತೊಂದರೆ ಇಲ್ಲ ತಾನೆ? ಪಂಚಾಯತಿ ಆದ್ಮೇಲೆ ಮನೆ ವಾತಾವರಣ ಸ್ವಲ್ಪ ಚೇಂಜ್ ಆಗಿದೆ, ಆದ್ರೆ ಸರಿ ಹೋಗುತ್ತೆ ಸರ್. ಮನೇಲಿ ಎಲ್ಲರೂ ಓಕೆನಾ? ಎಲ್ರೂನಾ? ಐ ಮೀನ್ ನಿಮ್ಮ ತಾಯಿ, ನಿಮ್ಮ ಅಕ್ಕ. ಸ್ನೇಹ ಅಕ್ಕನಾ? ಅವರೇ ಸ್ವಲ್ಪ ಕೋಪದಲ್ಲಿರೋದು. ಸ್ನೇಹ ಅಕ್ಕ ಅವ್ರ ಜೊತೆಗೆ ಸಹನಾ ಅವರು ಕೂಡ ಅಪ್ಸೆಟ್ ಆಗೇ ಇದ್ದಾರೆ ಸರ್. ಹೌದು, ನೀವ್ಯಾಕೆ ನಮ್ಮ ಮೆಸ್ಗೆ ಬರ್ತಿಲ್ಲ? ಅದು ಸ್ಪೆಷಲ್ ಕ್ಲಾಸ್ ಡ್ಯೂಟಿ ಹಾಕಿದಾರಲ್ವಾ, ಸೊ ಟೈಮ್ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ. ಸರಿ, ನಾನು ಬರ್ತೀನಿ. ಸಿ ಯು. ಏನೇ ಡೌಟ್ ಕ್ಲಿಯರ್ ಮಾಡ್ದಾ? ಸುತ್ತಿ ಬಳಸಿ ಸಹನಾ ಅಕ್ಕ ಓಕೆನಾ ಅಂತ ಕೇಳ್ಬಿಟ್ಟು ಹೋದ್ರು ಕಣೆ. ಸರ್ ಇಂದ ಬಾಬಾ ಅಂತ ಕರೆಯೋ ಟೈಮ್ ತುಂಬಾ ದೂರ ಇಲ್ಲ ಅನ್ಸುತ್ತೆ. ಕಾವ್ಯ, ಹಾಗೆಲ್ಲ ಏನೂ ಇಲ್ಲ. ನಮ್ಮ ಅಕ್ಕಂಗೆ ಇದೆಲ್ಲ ಇಷ್ಟ ಆಗಲ್ಲ. ಯಾರಿಗ್ ಗೊತ್ತು, ನಿಧಾನವಾಗಿ ಸಹನಾ ಅಕ್ಕ ಹತ್ರ ಕೇಳಿ ನೋಡು. ನನ್ಗೆ ಯಾಕೋ ಸರ್ ತುಂಬಾ ಸೀರಿಯಸ್ ಆಗಿ ನಿಮ್ಮ ಅಕ್ಕನ ಇಷ್ಟಪಡ್ತಿದ್ದಾರೆ ಅನ್ಸುತ್ತೆ. ಚಂದ್ರು, ಅವನ್ ಕಂಟಿ ಅಲ್ವಾ? ಕಂಟಿನೇ. ಕಂಟಿ ಇಲ್ಲೇನು ಮಾಡ್ತಾ ಇದ್ದಾನೆ? ಮಾಡ್ತೀನಿರು ಅವನಿಗೆ. ಇವ್ರು ಯಾಕಲ ಇಲ್ಲಿಗೆ ಬಂದವ್ರೆ? ಜೊತೆಗೆ ಭಾವನು ಅವರೇ. ನೀನೇನಿಲ್ಲಿ? ಇನ್ಯಾಕೆ ಬಂದಿರ್ತಾನು? ಅವ್ರವ್ವ ಯಾರನ್ನಾರು ಹೊಡೆದು ಬಡ್ದು ದುಡ್ಡು ವಸೂಲಿ ಮಾಡ್ಕೊಬಾ ಅಂತ ಹೇಳಿ ಕಳಿಸಿರ್ತಾಳೆ, ಅದಕ್ಕೆ ಬಂದಿರ್ತಾನೆ. ಈ ಕಡೆ ಹೊಸ ಕೆಲಸ ಇತ್ತು, ಸುಮ್ಕೆ ಬಂದಿದ್ದ ಬಾವ. ಲೇ, ಬಾವಾಗಿವ ಅಂತೆಲ್ಲ ಕರಿಬೇಡ ನೀನು. ಈ ಸಂಬಂಧನೆಲ್ಲ ಕತ್ತರ್ಸಕ್ಕೆ ಸಾನೆ ದಿನ ಆಗದೆ. ಬಾವ ಅಂತೆ, ಬಾವ. ಬಾ, ರಸ್ತೆಲಿ ಇದೆಲ್ಲ ಬೇಕಾ? ಬಿಡು, ನೀನು ಕಾರ್ ಹತ್ತು, ನಾವು ಹೊರಡೋಣ. ಕಂಟಿ, ನಾವು ಹೊರಡ್ತೀವಿ. ಮತ್ತೆ ನಿಂತ್ಕೊಳ್ಳ. ಇವನ್ಗೆ ಬೀದಿಲಿ ನಿಲ್ಸಿ ಮಾತಾಡ್ಬಿಟ್ರೆ ಅವಮಾನ ಆಗೋಯ್ತದ? ಇವ್ರವ್ವ ಮಾತ್ರ ಎಲ್ಲರೂ ಕರೆದು ಊರವ್ರ ಮುಂದೆ ಪಂಚಾಯಿತಿ ಮಾಡ್ಬೋದು. ಇದೇನಣ್ಣ ಹಿಂಗೆ ಕೂಗಾಡ್ತಾವ್ರೆ? ಅದಕ್ಕೇನ ಆಚೆ ಬಂದ್ಬಿಟ್ರೆ ಕಷ್ಟ ಕಣೋ. ಮತ್ತೆ ಯಾಕೆ ಹಿಂಗೆ ಮಾಡ್ತಿದ್ದೀರಾ? ನಡೀರಿ. ನನಗೆ ಹೇಳಕ್ ಬರ್ಬೇಡ ನೀನು. ಪಾಪ ಪುಟ್ಟಕ್ಕ, ಅವಳನ್ನ ಪಂಚಾಯಿತಿ ಕರೆದು ಅವಮಾನ ಮಾಡಿದ್ದೀರಾ? ಈಗ ತಾನೇ ಹೇಳ್ತಿದ್ಲು ನಿನ್ ಮ್ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟವಳಂತೆ. ನೀನೇ ಇಲ್ಲಿ ಗಂಟೆ ಬಂದಿದ್ಯಾ? ಹೊಸಿ ತಡ್ಕ. ಅವ ಸ್ನೇಹ